ಸೋನಿಯಾ ಗಾಂಧಿಲಿ ಎಂಟ್ರಿ ಕೊಡ್ತಾರ ಅನ್ನೋದೇ ಪ್ರಶ್ನೆ ಆಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ದೆಹಲಿಯಿಂದ ಇಲ್ಲಿಯವರೆಗೂ ಫೋನ್ ಬಂದಿಲ್ಲ. ಕೆರೆ ಬಾರದ ಹಿನ್ನೆಲೆ DCM DK ಶಿವಕುಮಾರ್ ಚಡಪಡಿಸ್ತಾ ಇದ್ದಾರೆ. ಯಾವಾಗ ಫೋನ್ ಬರುತ್ತೆ ಅಂತೇಳಿ ಫೋನ್ ಕೈಯಲ್ಲೇ ಹಿಡ್ಕೊಂಡು ಕೂತಿದ್ದಾರೇನೋ ಅನ್ನೋ ಮಟ್ಟಕ್ಕೆ ಚಡಪಡಿಕೆ ಶುರುವಾಗಿದೆ. CM ಕುರ್ಚಿ ಆಸೆ ಮತ್ತಷ್ಟು ವಿಳಂಬವಾಗುವ ನಿಟ್ಟಿನಲ್ಲಿ DK ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಹೇಳಿ ಕೇಳಿ, ಒಬ್ಬ ಸಣ್ಣ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡಿರುವಂಥ ಯಾವ ವ್ಯಕ್ತಿ ಕೇಳಿದ್ರು ಕೂಡ ಈ ಅಧಿವೇಶನ ಮುಗಿಯೋವರೆಗೂ ಯಾವ ಕೊಳದಲ್ಲೂ ಕಲ್ಲು ಬೀಳೋದಿಲ್ಲ. ಈ ಅಧಿವೇಶನ ಮುಗಿಯೋವರೆಗೂ ಕೂಡ ಯಾವ ಕಾರಣಕ್ಕೂ ಕೂಡ ಡಿಸ್ಟರ್ಬೆನ್ಸ್ ಯಾರು ಕೂಡ ಮಾಡಲ್ಲ. ಅಧಿವೇಶನ ಮುಗಿದ ನಂತರವೂ ಕೂಡ ಯಾವುದೇ ಡಿಸ್ಟರ್ಬ್ ಆಗದ ರೀತಿಯಲ್ಲಿಯೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಎರಡೂ ಕಡೆಯ ಗುಂಪನ್ನು ಕೂಡ ಇಲ್ಲಿ ಸಮಾಧಾನ ಮಾಡಬೇಕಾಗತ್ತೆ. ಒಂದು ಕಡೆ ಮುಖ್ಯಮಂತ್ರಿಯವರನ್ನು ನೋಡಿ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಟೆನ್ಷನ್ನಲ್ಲಿಲ್ಲ. ಎಂದಿನಂತೆ ನಿತ್ಯದ ಕಾರ್ಯಕಲಾಪಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ, ಸಭೆ ಸಮಾರಂಭಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ, ಸಹಜವಾದ ಭಾಷಣವನ್ನು ಮಾಡ್ತಾ ಇದ್ದಾರೆ, ಸಹಜವಾಗಿ ರಿಪ್ಲೈಯನ್ನು ಕೂಡ ಮಾಡ್ತಾ ಇದ್ದಾರೆ, ಮಾಧ್ಯಮಗಳಿಗೆ ಉತ್ತರ ಕೊಡುವಾಗಲೂ ಕೂಡ ತಾಳ್ಮೆ ಮತ್ತು ಸಮಾಧಾನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಟ್ DKಶಿಯ ಮುಖಭಾವ ಮತ್ತು DKಶಿಯ ಆಂಗಿಕ ಭಾವಗಳನ್ನು ನೋಡಿದ್ರೆ ಚಡಪಡಿಕೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ವಿಳಂಬವಾದಷ್ಟು DK ಶಿವಕುಮಾರ್ಗೆ ತಳಮಳವೇ ಜಾಸ್ತಿ. ಹಾಗೆ ನೋಡಿದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರ ರಾಜಕಾರಣ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ನಿರ್ಧಾರಗಳನ್ನು ಅಥವಾ ಬಹುತೇಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ಯಾರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ. ಸೋನಿಯಾ ಗಾಂಧಿ ರಾಷ್ಟ್ರ ರಾಜಕಾರಣದಲ್ಲಿ ತೆರೆಮರೆಯಲ್ಲಿದ್ದಾರೆ. ಬಹಿರಂಗವಾಗಿ ಇಲ್ಲಿಯವರೆಗೂ ಕೂಡ ಬಂದು ರಾಜಕಾರಣದ ಪ್ರತಿಯೊಂದು ಹಂತದಲ್ಲೂ ನಿರ್ಧಾರವನ್ನು ತೆಗೆದುಕೊಂಡಿದ್ದಂತೂ ನಾವಂತೂ ಕಂಡಿಲ್ಲ. ಈಗ ಕರ್ನಾಟಕದ ವಿಚಾರದಲ್ಲಿ ಅವರು ಬರ್ತಾರೆ ಅನ್ನೋದನ್ನು ನಿರೀಕ್ಷಿಸಬಹುದಾ? ಬಂದರೂ ಕೂಡ ಏಕಪಕ್ಷೀಯವಾಗಿ ಒಂದು ತೀರ್ಮಾನವನ್ನು ಪ್ರಕಟಿಸ್ತಾರೆ ಅಂತ ಹೇಳಲಿಕ್ಕಾಗತ್ತಾ? ಏನೆಲ್ಲ ಈ ನಿಟ್ಟಿನಲ್ಲಿ ಚರ್ಚೆಗಳು ಆರಂಭವಾಗಿದ್ದಾವೆ ಅಂತ ಹೇಳಿ ಶಿವಕುಮಾರ್. ದಶರಥ್, ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇಲ್ಲಿಯವರೆಗೆ ಘರ್ಷಣೆಗಳು ನಡೆದಿತ್ತು ಅದು ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡುವ ಮೂಲಕ ಅದಕ್ಕೆ ತೆರೆಯನ್ನ ಎಳೆದಿದ್ದಾರೆ. ಈಗ ಶಾಸಕರು ಮತ್ತೆ ಮುಖಂಡರು ಎಲ್ರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶ ರವಾನೆಯಾಗಿದೆ. ಮತ್ತೊಂದು ಕಡೆ CM ಕುರ್ಚಿ ವಿಚಾರವಾಗಿ ಅಧಿವೇಶನ, ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಅದನ್ನ ಚರ್ಚೆಗೆ ಎತ್ಕೊಳ್ಳಲಾಗತ್ತೆ. ಅಂತಿಮವಾಗಿ ಹೈಕಮಾಂಡ್ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಇಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ನೀವು ಮಧ್ಯಪ್ರವೇಶವನ್ನ ಮಾಡಬೇಕು, ಈ ಸಮಸ್ಯೆ ಏನಿದೆ ಇದನ್ನ ಇತ್ಯರ್ಥಪಡಿಸಬೇಕು ಅಂತೇಳಿ ಖರ್ಗೆ ಅವರು ಕೂಡ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಅದಕ್ಕೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಮಧ್ಯಪ್ರವೇಶವನ್ನ ಮಾಡ್ತೇನೆ, ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತೇಳಿ ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಿಯವರೆಗೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಇರ್ಬೋದು, ಹಾಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ DK ಶಿವಕುಮಾರ್ ಅವರ ಪರವಾಗಿ ಇರುವಂತವರು. ಹಾಗಾಗಿ ಇಲ್ಲಿ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗಿದ್ದೇ ಆದರೆ ಅವರ ಮೂಲಕ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಿ ಅಂತಿಮವಾಗಿ DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂಥ ಲೆಕ್ಕಾಚಾರ ಈ ನಾಯಕರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಮತ್ತೊಂದು ಕಡೆ KC ವೇಣುಗೋಪಾಲ್ ಹಾಗೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿರೋದ್ರಿಂದ ಇಲ್ಲಿಯವರೆಗೆ ಈ ಅಗ್ಗಜಗ್ಗಾಟಗಳು ಮುಂದುವರೆದಿದೆ. ಕಾರಣ ರಾಹುಲ್ ಗಾಂಧಿ ನಾವು ಹೇಳುವವರೆಗೆ, ನಾವು ನಿರ್ಧಾರವನ್ನು ತೆಗೆದುಕೊಳ್ಳೋದವರೆಗೆ ನೀವು ಯಾವುದೇ ರೀತಿಯಾದಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿಯೇ ಇಲ್ಲಿಯವರೆಗೆ ಇಷ್ಟೆಲ್ಲ ಚರ್ಚೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದುಗದ್ದಲ ಆದರೂ ಕೂಡ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ತುಟಿಪಿಟಿ ಕಂದಿಲ್ಲ, ಇದರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿಲ್ಲ. ಆದರೆ ಒಂದು ಸ್ಪಷ್ಟವಾದಂಥ ಮೆಸೇಜನ್ನು ಕೊಡಿಸಿ ಇಬ್ಬರೂ ಕೂಡ ನೀವು ಒಟ್ಟಾಗಿರಬೇಕು, ಆ ನಂತರದಲ್ಲಿ ನೋಡೋಣ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನೀವು ಯೋಚನೆ ಮಾಡಬೇಕಾಗತ್ತೆ ದಶರಥ್, ಯಾವಾಗಲೇ ಆಗಲಿ ಕಬ್ಬಿಣ ಯಾವಾಗ ಕಾದಿರುತ್ತೆ ಆವಾಗಲೇ ಬಗ್ಗಿಸ್ಬೇಕಾಗತ್ತೆ. ಈಗ DK ಶಿವಕುಮಾರ್ ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು, ಕಬ್ಬಿಣ ಈಗ ಕಾದಿತ್ತು, ಬಗ್ಗಿಸಬೇಕಾಗಿತ್ತು. ಬಗ್ಗಿಸುವಂತಹ ಸಂದರ್ಭದಲ್ಲೇ ಈಗ ಅದಕ್ಕೆ ನೀರನ್ನು ಹಾಕಿ ಶಮನಗೊಳಿಸುವಂತ ಒಂದು ಪ್ರಯತ್ನ ಆಗಿರೋದ್ರಿಂದ ಕಬ್ಬಿಣ ಏನಾಗುತ್ತೆ ಅಂದ್ರೆ ಮತ್ತೆ ಹಾಡು ಬರುತ್ತೆ, ಅದು ಬಗ್ಗೋದಿಲ್ಲ, ಎಲ್ಲಿಗಂದ್ರೆ ಅಲ್ಲಿ ಬಗ್ಸೋದಕ್ಕೆ ಆಗೋದಿಲ್ಲ. ಈಗ DK ಶಿವಕುಮಾರ್ ಅವ್ರಿಗೂ ಕೂಡ ಆ ಒಂದು ತಳಮಳ ಅಧಿವೇಶನ ಮುಗಿಯೋದು 19ಕ್ಕೆ, ಅಲ್ಲಿಗೆ ಡಿಸೆಂಬರ್ ತಿಂಗಳು ಹೋಗುತ್ತೆ. ನಂತರ ಅಧಿಕ ಮಾಸ ಶುರುವಾಗತ್ತೆ, ಸಂಕ್ರಾಂತಿಯವರೆಗೆ ಕಾಯ್ಬೇಕಾಗತ್ತೆ.
ಸಂಕ್ರಾಂತಿಯವರೆಗೆ ಇಷ್ಟು ಸಮಯಾವಕಾಶ ಸಿಗೋದ್ರಿಂದ ಸಹಜವಾಗಿ ಈ ಒಂದು ಕಾವು ಏನಿತ್ತು ಇಲ್ಲಿಯವರೆಗೆ ಇತ್ತಲ್ಲ, ಈ ಕಾವು ಒತ್ತಡವನ್ನ ಹಾಕುವಂತ ಪ್ರಯತ್ನ, ಶಾಸಕರನ್ನ ದೆಹಲಿಗೆ ಕಳಿಸೋದು ಮತ್ತೆ ಇಲ್ಲಿ ಸಾಕಷ್ಟು ಪ್ರಜರನ್ನ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನಗಳೇನಿತ್ತು, ಇದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗತ್ತೆ. ಜೊತೆಗೆ ಈಗ ಯಾವೆಲ್ಲ ಶಾಸಕರು ಆ ಕಡೆ ಈ ಕಡೆ ತಿರುಗಿದ್ರಲ್ಲ, ಈಗ ಅವರು ಕೂಡ ಸೈಲೆಂಟ್ ಆಗ್ತಾರೆ, ಸ್ವಲ್ಪ ಮಟ್ಟಿಗೆ ಅವರು ಕೂಡ ಎದುರುತ್ತಾರೆ. ಈಗ ನಾವೇನಪ್ಪ ಮಾಡೋದು, ಇವರು ಮುಂದುವರಿಲೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ